ನಮಸ್ಕಾರ ಸ್ನೇಹಿತರೆ ನಾವೇನ್ ಕೆ ಸರಣಿ ಮಾಡ್ತಾ ಇದೀವಿ 708 ಪೋಸ್ಟ್ಗೆ. ನೆಕ್ಸ್ಟ್ SDA ಎಕ್ಸಾಮ್ ಇದೆ. KA 708 ನಾನ್ ಹೈದರಾಬಾದ್ ಕರ್ನಾಟಕ FDA ಎಕ್ಸಾಮ್ ಅಲ್ಲಿ ಏನ್ ಪೇಪರ್ ಅಲ್ಲಿ ಬಂದಿತ್ತು. ಇವತ್ತು ಅರ್ಥಶಾಸ್ತ್ರದ ಬಗ್ಗೆ ಒಂದಷ್ಟು ಕ್ವಶನ್ ತಗೊಂಡಿದ್ದೀನಿ, ಒಂದಷ್ಟು ಕರೆಂಟ್ ಅಫೇರ್ ಕೂಡ ತಗೊಂಡಿದ್ದೀನಿ. ಸ್ಕೀಮ್ಸ್ ಬಗ್ಗೆ ರಿಲೇಟೆಡ್ ಕೂಡ ಬಂದಿವೆ. ಸ್ಕೀಮ್ಸ್ ಬಗ್ಗೆ ಒಂದಷ್ಟು ಒಂದ್ 3-4 ಕ್ವಶನ್ಸ್ ಕೂಡ ಬಂದಿವೆ. ಸೊ ಅದು ಕೂಡ ತಗೊಂಡು ಡೀಟೇಲ್ ಡಿಸ್ಕಸ್ ಮಾಡೋಣ. ಹಾಗೆ ಈ ಒಂದು ಸೀರೀಸ್ ಅಲ್ಲಿ ನಾವು ಈ ಒಂದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ HK ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕದ ಪ್ರಶ್ನೋತ್ತರಗಳು ಏನಿದೆ, GK ಪೇಪರ್ದು ಎಲ್ಲ ಕೂಡ ಸಬ್ಜೆಕ್ಟ್ ವೈಸ್ ಮಾಡ್ತಾ ಇದೀವಿ. ಅದೆಲ್ಲ ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ನಮ್ಮ ಈ ಪೇಪರ್ 1 ಅಂತ ಸಪರೇಟ್ ಏನು ಈ KA ಮಾಡಿದೀವಿ, ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಎಲ್ಲ ಲಿಂಕ್ ಗಳನ್ನ ಇದೇ ಹುಡುಗ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಆಲ್, ವೆಲ್ಕಮ್, ನಮಸ್ಕಾರ. ಎಸ್ ಸರ್. ಬಹು ಆಯಾಮದ ಬಡತನದ ಸೂಚ್ಯಾಂಕದ ಜೀವನ ಮಟ್ಟ ಆಯಾಮವು ಈ ಕೆಳಕಂಡ ಯಾವ ಬಡತನದ ಸೂಚಕಗಳನ್ನು ಒಳಗೊಂಡಿದೆ? ನೋಡಿ, ಅಗೇನ್ ದಿಸ್ ಇಸ್ ಅ ಕರೆಂಟ್ ಅಫೇರ್ ಕ್ವಶನ್. ಇದರಲ್ಲಿ 3 ನಿಮಗೆ ಪ್ರಮುಖವಾದ ಇಂಡಿಕೇಟರ್ಸ್ ಇದೆ, ಅಥವಾ 3 ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಅಂತ ಹೇಳ್ಬೋದು. ಅದರಲ್ಲಿ ಬೇರೆ ಬೇರೆ ಆದ ಒಂದು ನಿಮಗೆ ಏನೋ ವೇಟೇಜ್ ಟಿಕ್ ಮಾಡಿದ್ದಾನೆ. ಅದರಲ್ಲಿ ಅವ್ನು ಕೇಳಿರ್ತಕ್ಕಂಥದ್ದು ಇಂಡಿಕೇಟರ್ಸ್ ಆಫ್ ಪವರ್ಟಿ ಅಂಡರ್ ಲಿವಿಂಗ್ ಸ್ಟ್ಯಾಂಡರ್ಡ್ ಡೈಮೆನ್ಷನ್, ಈ ಒಂದು ಅಡಿಯಲ್ಲಿ ಯಾವುದು ಬರುತ್ತೆ ಅಂತ. ನೋಡಿ, ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನ್ ಕೇಳ್ತಾನೆ, ಎಗೇನ್ ಇದು ನಿಮಗೆ ಈ ಬಡತನ, ಈ ಒಂದು ವಿದ್ಯೆ, ಇವೆಲ್ಲ ನಿಮ್ಗೆ ಅರ್ಥಶಾಸ್ತ್ರ ಅಡಿಯಲ್ಲಿ ಬರುತ್ತೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮೇನ್ ಏನು ಅಂತಂದ್ರೆ, ಈ ಒಂದು ರಿಪೋರ್ಟ್ ಅಥವಾ ಈ ಒಂದು ಸೂಚಕ ಅಥವಾ ಈ ಒಂದು ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರೆ ಅದು ಕೂಡ ಗೊತ್ತಿರಬೇಕು. ಇಲ್ಲಿ ಏನಿದೆ, ವಿದ್ಯುತ್ ಶಕ್ತಿ, ಸಾರ್ವಜನಿಕ ವೆಚ್ಚ, ವಸತಿ, ನೈರ್ಮಲ್ಯ. ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು, ಈಗ ನೀವು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ತಕ್ಷಣ ಏನು ಸರ್, ಅವ್ರು ಹೆಂಗ್ ಲಿವಿಂಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇದೆಯಾ, ಸಾರ್ವಜನಿಕ ವೆಚ್ಚಕ್ಕೂ ಅದಕ್ಕೂ ಸಂಬಂಧ ಇದೆಯಾ? ಇಲ್ಲ. ಯಾಕಂದ್ರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇಸ್ ಅಬೌಟ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಅಲ್ವಾ ಸರ್. ಪಬ್ಲಿಕ್ ಅಂದ್ರೆ ಯಾವುದು? ಎಸ್. ಸೊ ಇದು ಆಗಕ್ಕೆ ಚಾನ್ಸ್ ಇಲ್ಲ. ಎಸ್ ಸರ್. ವಿದ್ಯುತ್ ಶಕ್ತಿ, ಎಸ್, ಅವರು ವಿದ್ಯುತ್ ಶಕ್ತಿಲಿ ಇದ್ದಾರಾ ಅಥವಾ ಇನ್ನೂ ಹಳೆ ಕಾಲದಲ್ಲಿ ತರನೇ ವಿದ್ಯುತ್ ರಹಿತದಲ್ಲಿ ಇದ್ದಾರಾ? ವಸತಿ ಇದೆಯಾ? ನೈರ್ಮಲ್ಯ, ಸ್ಯಾನಿಟೇಷನ್ ಚೆನ್ನಾಗಿದೆಯಾ ಅಥವಾ ಇನ್ನು ಸ್ಲಮ್ ಅಲ್ಲಿ ಇದ್ದಾರಾ? ಈ ರೀತಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ACD ಇಸ್ ದ ರೈಟ್ ಆನ್ಸರ್. ಅಂಡ್ ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅದು ಗೊತ್ತಿರಬೇಕು. ಇದನ್ನ ಬಿಡುಗಡೆ ಮಾಡೋದು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ಆಕ್ಸ್ಫರ್ಡ್ ಪವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಂತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡುತ್ತೆ. 2025 ರೀಸೆಂಟ್ ನಾವು ನೋಡೋದಾದ್ರೆ, ಇದರಲ್ಲಿ ಗ್ಲೋಬಲ್ ಪವರ್ಟಿ ಸ್ಟಾಟಿಸ್ಟಿಕ್ಸ್ ಬಗ್ಗೆ, ಗ್ಲೋಬಲ್ ಬಗ್ಗೆ ಇದೆ, ಮತ್ತೆ ಇಂಡಿಯನ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಏನು ಅಂತ ಹೇಳುತ್ತೆ. ಸೊ ನಾವು ಇದನ್ನ ನೋಡೋದಾದ್ರೆ, ನಮ್ದು ಏನಿತ್ತು ಒಂದು ಪವರ್ಟಿ ಏನಿದೆ ಅದು 2005 6ಕ್ಕೂ 19-20ಕ್ಕೂ ಡಿಕ್ರೀಸ್ ಆಗಿದೆ. 55.1% ಇರೋದು 16.4% ಆಗಿದೆ. ಓಕೆ. ಅಂಡ್ ಆಲ್ಸೋ ಇಲ್ಲಿ ನೀವು ನೋಡೋದಾದ್ರೆ, ಇದು ಮೇನ್ ಆಗಿ ನಾನು ನಿಮಗೆ ಹೇಳಿದೆ, ತುಂಬಾ ಇಂಡಿಕೇಟರ್ಸ್ ಇದೆ. 3 ಡೈಮೆನ್ಷನ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಎಜುಕೇಶನ್, ಇನ್ನೊಂದು ಹೆಲ್ತ್, ಇನ್ನೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇಲ್ಲಿ ಎಜುಕೇಶನ್ 1/3, ಹೆಲ್ತ್ 1/3, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ 1/3 ಕೊಟ್ಟಿದ್ದಾರೆ. ಇನ್ನು ಅಡಿಯಲ್ಲಿ ಒಟ್ಟು 10 ಇಂಡಿಕೇಟರ್ಸ್ ಬರುತ್ತೆ. ಎಜುಕೇಶನ್ ಅಲ್ಲಿ ಇಯರ್ ಆಫ್ ಸ್ಕೂಲಿಂಗ್ ಬರುತ್ತೆ, ಸ್ಕೂಲ್ ಅಟೆಂಡೆನ್ಸ್, ಬೇಕಾದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳಬಹುದು. ಹೆಲ್ತ್ ಅಲ್ಲಿ ಚೈಲ್ಡ್ ಮಾರ್ಟಾಲಿಟಿ, ನ್ಯೂಟ್ರಿಷನ್, ಅಂದ್ರೆ ಹದಿಹರೆಯದ ಮಕ್ಕಳು ಅಥವಾ ಮಕ್ಕಳ ಒಂದು ಮರಣ ಏನಿದೆ ಅದ್ರ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ಇದೆ. ಇನ್ನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಮಗೆ ಕೇಳಿದ್ದು ನೋಡಿ, ಇಲ್ಲಿ ಏನಿದೆ, ಕುಕ್ಕಿಂಗ್ ಫ್ಯೂಯಲ್, ಅಂದ್ರೆ ಯಾವ ರೀತಿ ಕುಕ್ಕಿಂಗ್ ಫ್ಯೂಯಲ್ ಯೂಸ್ ಮಾಡ್ತಾ ಇದೆ, ಸ್ಯಾನಿಟೇಷನ್, ಓಕೆ, ವಾಟರ್, ಎಲೆಕ್ಟ್ರಿಸಿಟಿ, ಓಕೆ, ಫ್ಲೋರ್, ಮತ್ತೆ ಅಸೆಟ್ಸ್ ಓನರ್ಶಿಪ್. ಅಸೆಟ್ಸ್ ಅಂತಂದ್ರೆ ನಮ್ಗೆ ಇದ್ರಲ್ಲಿ ಏನ್ ಬರುತ್ತೆ ಸರ್, ಅಸೆಟ್ಸ್ ಹೌಸಿಂಗ್ ಬರುತ್ತೆ. ನೋಡಿ, ಹೌಸಿಂಗ್ ಬರುತ್ತೆ, ಅವೆಲ್ಲ ಅಸೆಟ್ ಓನರ್ಶಿಪ್ ಅಲ್ಲಿ ಬರುತ್ತೆ ನಮಗೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ನಾನು ಹೇಳಿದ್ದೀನಿ. ದಿಸ್ ಇಸ್ ನೋಡಿ ಹೆಂಗ್ ಕೇಳಿದಾನೆ ಕ್ವಶನ್ ಅಂತ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಬಜೆಟ್ ರಿಲೇಟೆಡ್ ಬೇಸಿಕ್. ನಾವು ಬಜೆಟ್ ಬೇಸಿಕ್ ಒಂದು ವಿಡಿಯೋ ಮಾಡಿದೀವಿ, ಹಳೆ ವಿಡಿಯೋದಲ್ಲಿ ಇದೆ. ಬೇಕಾದ್ರೆ ನಾನು ಅದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಇವತ್ತು ಬೇಕಾದ್ರೆ ಶೇರ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೆಂಡಿಚರ್ ಮತ್ತೆ ರೆವೆನ್ಯೂ ಇದ್ರ ಬಗ್ಗೆ ಗೊತ್ತಿರಬೇಕು. ಅದರಲ್ಲಿ ರಾಜಸ್ವ ವೆಚ್ಚ ಕೇಳಿದ ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಕೇಳಿದ, ಗೊತ್ತಾಗಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಯಾವುದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ, ಯಾವ್ದು ಬರುತ್ತೆ ಸರ್? ನಿಮಗೆ ಬೇಕು ಏನ್ ಬೇಕಾದ್ರೆ ಕೇಳ್ಬೋದು. ಬಜೆಟ್ ಅಲ್ಲಿ ನಿಮಗೆ ಒಂದು ಪಾಸಿಟಿವ್ ಅಂದ್ರೆ ನಿಮಗೆ ಇನ್ಕಮಿಂಗ್ ಬರೋದು, ಇನ್ನೊಂದು ಔಟ್ ಗೋಯಿಂಗ್ ಅಲ್ವಾ ಸರ್. ಖರ್ಚು, ಆದಾಯ, ಖರ್ಚು ಅಂತೀವಿ. ಆದಾಯ ಅಂದ್ರೆ ಇನ್ಕಮ್ ಅಂತೀವಿ ಅಲ್ವಾ. ಇದು ರೆವೆನ್ಯೂ ರಿಸಿಪ್ಟ್ ಅಂತ ಕರಿತೀವಿ. ಅದರಲ್ಲಿ ಆದಾಯದಲ್ಲಿ ನೋಡಿದ್ರೆ ರೆವೆನ್ಯೂ ರಿಸಿಪ್ಟ್, ಓಕೆ. ಇನ್ನೊಂದು ಯಾವ್ದು, ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಬಂಡವಾಳ
ಒಂದು ಏನು ಆದಾಯ ಬರ್ತಕ್ಕಂಥದ್ದು, ಮತ್ತೆ ಇನ್ನೊಂದು ರೆವೆನ್ಯೂ ಒಂದು. ಇನ್ನೊಂದ್ ಕಡೆ ದುಡ್ಡು ಖರ್ಚು ಮಾಡೋದು. ಖರ್ಚು ಅಂತ ಬಂದಾಗ ಅಲ್ಲೂ ಕೂಡ ನಿಮ್ಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಇವೆಲ್ಲ ಗೊತ್ತಿರಬೇಕು. ಮತ್ತೆ ಯಾವ್ದು ಬರುತ್ತೆ ಅನ್ನೋದು ಇದು ನೋಡಿ. ಬರೀ ನಿಮ್ಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಕೇಳಿದ್ದಾರೆ, ಅಂದ್ರೆ ಖರ್ಚು. ರೆವೆನ್ಯೂಗೂ ಮತ್ತೆ ಈ ಕ್ಯಾಪಿಟಲ್ ಅಂದ್ರೆ ಬಂಡವಾಳ, ಎಕ್ಸ್ಪೆಂಡಿಚರ್ ಖರ್ಚು. ಇದು ಇಷ್ಟೇ ಡಿಫ್ರೆನ್ಸ್. ರೆವೆನ್ಯೂ ಅಂದ್ರೆ ನೀವೇನ್ ಖರ್ಚು ಮಾಡ್ತಾ ನಿಮ್ಗೇನೋ ಮುಂದೆ ಉಪಯೋಗ ಆಗೋದು ಆ ತರ ಏನಿರಲ್ಲ. ಓಕೆ, ಸುಮ್ಮನೆ ಖರ್ಚಾಗ್ತಾ ಇರತ್ತೆ ಅಷ್ಟೇ. ಅದರಿಂದ ನಿಮ್ಗೆ ಉಪಯೋಗ, ನಿಮ್ಗೆ ವಾಪಸ್ ಅದರಿಂದ ಇನ್ಕಮ್ ಬರುವಂತದ್ದು ಏನಿರಲ್ಲ ಅಂತ ಆ ರೀತಿ. ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು, ಅದರಿಂದ ಮುಂದೆ ಇನ್ಕಮ್ ಬರುತ್ತೆ ಅಂತ. ಇಲ್ಲಿ ರೆವೆನ್ಯೂ ಅಂತ ತಕ್ಷಣ ನೋಡಿ ಆಡಳಿತದ ವೆಚ್ಚ. ಏನೀಗ ಆಡಳಿತ ಮಾಡ್ತಾ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ಅದಕ್ಕೆ ಎಕ್ಸ್ಪೆಂಡಿಚರ್ ಅಂತ, ಇದಕ್ಕೆ ಅಂತ, ಓಡಾಟ ಅಂತ, ಅದಂತ ಇದಂತ ಏನೇ ಆಡಳಿತ ಮತ್ತೆ ಸ್ಯಾಲರಿ ಇವೆಲ್ಲ ಇದೆಯಲ್ಲ, ಇವೆಲ್ಲ ಏನಾಗುತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ. ಸೊ ಇದು ಏನಾಗುತ್ತೆ, ಜಸ್ಟ್ ದುಡ್ಡು ಕೊಡೋದು ಸರ್ಕಾರದ, ಅದಕ್ಕೆ ಆದಾಯ ಅಂತ ಏನಿಲ್ಲ, ಖರ್ಚಾಗತ್ತೆ ಅಷ್ಟೇ. ಸೊ ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ರಕ್ಷಣಾ ಸಿಬ್ಬಂದಿಯ ಪಿಂಚಣಿ, ಹೌದು ಸರ್, ಪಿಂಚಣಿ ಇಸ್ ನಾವು ನೋಡಿದ್ರೆ ಈ ತರದ್ದು ಗೌರ್ಮೆಂಟ್ ಕೆಲಸಕ್ಕೆ ಅಂತ ಹೋಗೋದೇನಕ್ಕೆ, ಈ ಪಿಂಚಣಿಗೋಸ್ಕರ. ರಿಟೈರ್ಡ್ ಆದ್ಮೇಲೆ ಕೂತ್ಕೊಂಡು ದುಡ್ಡು ಬರುತ್ತೆ ಅಂತ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋರಿಗೆ ಹೇಳ್ತೀನಿ, ಅಂದ್ರೆ ರಿಸ್ಕ್ ಇರುತ್ತಾ? ಎಸ್, ಒಂದಷ್ಟು ಪೋಸ್ಟ್, ಈಗ ಪೊಲೀಸ್ ಬೇರೆ, ಅಲ್ಲಿ ರಿಸ್ಕ್ ಇರ್ಬೋದು. ಓಕೆ, ಸೊ ಅವ್ರಿಗೆ ಏನಾರು ಆದ್ರೆ ಒಂದು ಡ್ಯೂಟಿಲಿ ಆತರ. ಬಟ್ ಬೇರೆ ಕೆಲಸಗಳಲ್ಲಿ ಏನು ಆತರ ಏನು, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸಾವಿನ ರಿಸ್ಕ್ ಇರಲ್ಲ. ಓಕೆ, ಅಂದ್ರೆ ಏನಕ್ಕೆ ಗೌರ್ಮೆಂಟ್ ಎಲ್ಲರೂ ಯಾಕೆ ಟ್ರೈ ಮಾಡ್ತೀರಾ? ಬಿಕಾಸ್ ಆಫ್ ಜಾಬ್ ಸೆಕ್ಯೂರಿಟಿ ಅಂತ ಹೇಳ್ತೀರಾ. ಏನ್ ಜಾಬ್ ಸೆಕ್ಯೂರಿಟಿ, ಅಷ್ಟು ಬೇಗ ತೆಗಿಯಲ್ಲ ಕೆಲಸದಿಂದ ಅಂತ, ಮತ್ತೆ ಪಿಂಚಣಿ ಸಿಗುತ್ತೆ ಅಂತ. ಒಂದಷ್ಟು ಜಾಬ್ಗೆ, ಈಗ ಒಂದಷ್ಟು ಜಾಬ್ಗಿಲ್ಲ, ಒಂದಷ್ಟು ಜಾಬ್ಗಿದೆ. ಸೊ ಹಾಗಾಗಿ ಈ ಪಿಂಚಣಿ ಅಂತಕ್ಕಂಥದ್ದು ಗೌರ್ಮೆಂಟ್ಗೆ ದೊಡ್ಡ ಒಂದು ಬರ್ಡನ್. ಬಟ್ ಸ್ಟಿಲ್ ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ಅದನ್ನ ಹಾಗೆ ತೆಗ್ದಾಕಕ್ಕೂ ಆಗಲ್ಲ. ಯಾಕೆ, ಸರ್ಕಾರಗಳು ಏನಾಗುತ್ತೆ, ಬಿದೋಗುವಂತ ಚಾನ್ಸ್. ನೆಕ್ಸ್ಟ್ ಓಟ್ ಬರ್ತಾರೆ, ಈ ತರ ಸರ್ಕಾರ ಓಟಿನ ಒಂದು ರಾಜಕೀಯದಲ್ಲೂ ಕೂಡ ಇರ್ತವೆ. ಸೊ ಹಾಗಾಗಿ ಎಸ್, ದಿಸ್ ಇಸ್ ಆಲ್ಸೋ ರೆವೆನ್ಯೂ ಎಕ್ಸ್ಪೆಂಡಿಚರ್. ಬಡ್ಡಿ ಪಾವತಿ, ಹೌದು ಸರ್, ನಾವು ದುಡ್ಡು ಏನೋ ಸಾಲ ತಗೊಂಡಿರ್ತೀವಿ, ಬಡ್ಡಿ ಕೊಡೋದ್ರಿಂದ ನಿಮ್ಗೆ ಏನು ಉಪಯೋಗ? ಅದರಿಂದ ಏನಾದ್ರು ನಿಮ್ಗೆ ಇನ್ಕಮ್ ಬರ್ತಾ ಇದೆಯಾ? ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಇದು ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದ್ರೆ ಬಂಡವಾಳ ವೆಚ್ಚ. ಅಂದ್ರೆ ಇದೆಯಲ್ಲ ಬಂಡವಾಳ, ನೀವು ರೋಡ್ ಮಾಡ್ತೀನಿ, ರಸ್ತೆ ಮಾಡ್ತೀನಿ, ಇದು ಬಂಡವಾಳ ಆಗ್ತಂಗೆ. ಅದಕ್ಕೆ ನಾಳೆ ದಿನ ಅದರಿಂದ ನಿಮ್ಗೆ, ಈಗ ನೋಡಿ ಟೋಲ್ಗಳು ಮಾಡ್ಕೊಂಡ್ರು, ದುಡ್ಡು ಬಂತ ಸರ್ಕಾರಕ್ಕೆ. ಅದೊಂದೇ ಅಲ್ಲ, ಅಲ್ಲಿಂದ ಓಡಾಟ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆದ್ರೆ ವ್ಯವಹಾರಗಳಾಗುತ್ತೆ, ವ್ಯವಹಾರದ ಸರ್ಕಾರಕ್ಕೆ ಲಾಭ ತಾನೆ, ಟ್ಯಾಕ್ಸ್ ಇಂದ ಹಿಡಿದು ಪ್ರತಿಯೊಂದ ಹಿಡಿದು. ಸೊ ಹಾಗಾಗಿ ದಿಸ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಅಲ್ಲ. ಸೊ ABC ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಅಂಡ್ ಆಲ್ಸೋ ಇಲ್ಲಿ ಇದೊಂದೇ ಅಲ್ಲ, ನಾನು ಎಲ್ಲಾನು ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಹೇಳ್ತೀನಿ. ಈಗ ನಾವು ರಿಸಿಪ್ಟ್ ಬಂದ್ಬಿಡೋಣ. ದುಡ್ಡು ಸರ್ಕಾರಕ್ಕೆ ಆದಾಯ ಬರುತ್ತಲ್ಲ, ರೆವಿನ್ಯೂದಲ್ಲಿ ಯಾವ್ದು ಬರುತ್ತೆ, ಇದರಲ್ಲಿ ಟ್ಯಾಕ್ಸ್, ತೆರಿಗೆಯೇತರ ಅಂತ ಬರುತ್ತೆ. ಹಾಗೆ ನಿಮಗೆ ನಾನ್ ಟ್ಯಾಕ್ಸ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಈಗ ರೆವೆನ್ಯೂದಲ್ಲಿ ಯಾವ್ದು ಬರುತ್ತೆ? ಪೇಮೆಂಟ್ ಆಫ್ ಇಂಟ್ರೆಸ್ಟ್, ಪೇಮೆಂಟ್ ಆಫ್ ಸ್ಯಾಲರಿ, ಪೆನ್ಷನ್, ಗ್ರಾಂಟ್ಸ್, ಸಬ್ಸಿಡಿ, ಎಜುಕೇಶನ್, ಹೆಲ್ತ್ ಸರ್ವಿಸ್, ಡಿಫೆನ್ಸ್, ಇವೆಲ್ಲ ಇದೆಯಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್, ರಾಜಸ್ವ ವೆಚ್ಚ. ಓಕೆ, ಕ್ಯಾಪಿಟಲ್ ಅಂದ್ರೆ ಬಂಡವಾಳ ವೆಚ್ಚ. ಬಂಡವಾಳ ವೆಚ್ಚದಲ್ಲಿ ಏನು ಬರುತ್ತೆ? ಕನ್ಸ್ಟ್ರಕ್ಷನ್ ಆಫ್ ರೋಡ್, ಬ್ರಿಡ್ಜ್, ಬಿಲ್ಡಿಂಗ್, ಲ್ಯಾಂಡ್ ಪರ್ಚೇಸ್, ಮೆಷಿನರಿ, ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸರ್ಕಾರಗಳಾಗಿರ್ಬೋದು. ರೀಪೇಮೆಂಟ್ ಆಫ್ ಲೋನ್ಸ್ ರೀಪೇಮೆಂಟ್ ಮಾಡೋದು, ಅದಕ್ಕೆ ಇದು ಕಟ್ಟಂಗಿಲ್ಲ, ವಾಪಸ್ ಏನೋ ಬಡ್ಡಿ ಕಟ್ಟಂಗಿಲ್ಲ, ಇಂಟ್ರೆಸ್ಟ್ ಕಟ್ಟಂಗಿಲ್ಲ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ. ಸೊ ಹಾಗಾಗಿ ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ. ಆತರ ನಾವು ಬಡ್ಜೆಟ್ ರಿಸಿಪ್ಟ್ ಬಗ್ಗೆ ಮಾತಾಡೋದಾದ್ರೆ, ಆದಾಯ ಏನಿದೆ, ರಿಸಿಪ್ಟ್ ಬಗ್ಗೆ ಮಾತಾಡೋದಾದ್ರೆ, ರೆವೆನ್ಯೂ ಅಗೇನ್ ಇಲ್ಲಿ ರೆವೆನ್ಯೂ ರಿಸಿಪ್ಟ್ ಅಂದಾಗ ಅದ್ರಲ್ಲಿ ಟ್ಯಾಕ್ಸ್ ಇಂದ ಬರೋದಾಗೋದು, ನಾನ್ ಟ್ಯಾಕ್ಸ್ ಇಂದ ಬರೋದಾಗ ಅದು ಗೊತ್ತಿರಬೇಕು. ಟ್ಯಾಕ್ಸ್ ಇಂದ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಲ್ಲಿ GST ಮಾಡ್ಬಿಟ್ಟಿದ್ದಾನೆ ಬಿಡಿ. ಮೊದಲು ಸೇಲ್ಸ್ ಇತ್ತು, ಅದರಲ್ಲಿ ಕಸ್ಟಮ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಸೊ ಎಕ್ಸೆಸ್ ಡ್ಯೂಟಿ, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ಗಳು. ಡೈರೆಕ್ಟ್ ಟ್ಯಾಕ್ಸ್ಗಳು ಇನ್ಕಮ್, ಕಾರ್ಪೊರೇಟ್, ವೆಲ್ತ್, ಗಿಫ್ಟ್, ಇವ ಟ್ಯಾಕ್ಸ್, ಇವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ಗಳು. ಓಕೆ, ನಾನ್ ಟ್ಯಾಕ್ಸ್ ಅಂತ ಬಂದಾಗ ನಿಮ್ಗೆ ಅಲ್ಲಿ ಇಂಟ್ರೆಸ್ಟ್ ರೆಸಿಪ್ಟ್ಸ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಡಿವಿಡೆಂಡ್ ಆಗಿರ್ಬೋದು. ಓಕೆ, ಇವೆಲ್ಲ ಬರುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸ್ ಅಲ್ಲಿ ಅಂದ್ರೆ ಇದು ಬಂಡವಾಳ ಆದಾಯ. ಅಂದ್ರೆ ನೀವೇನ್ ಬಂಡವಾಳ ಹಾಕಿರ್ತೀರ, ನಾನು ಹೇಳಿದೆ ನಿಮ್ಗೆ, ರಿಕವರಿ ಆಫ್ ಲೋನ್ಸ್ ಮಾಡೋದ್ರಿಂದ ಆಗಿರ್ಬೋದು, ನೀವು ಬಂಡವಾಳ ಏನ್ ಹಾಕಿರ್ತೀರ ಅದರಿಂದ ನೀವು ವಾಪಸ್ ದುಡ್ಡು ತಗೊಳ್ಳೋದಾಗಿರ್ಬೋದು, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಇವೆಲ್ಲ ಏನಿರುತ್ತೆ ನಿಮ್ಗೆಲ್ಲ ಬಂಡವಾಳ ರೆಸಿಪ್ಟ್ಸ್ ಆಗಿರುತ್ತೆ. ಇವೆಲ್ಲ ಎಕ್ಸಾಮ್ ಅಲ್ಲಿ ಬರುತ್ತೆ. ಹಂಗಾಗಿ ಡೀಟೇಲ್ ಆಗಿ ಹೇಳಿದೆ ನಿಮ್ಗೆ. ಇದು ಬಂದಿದೆ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕಾಗಲ್ಲ, ನೀವು ಅದ್ರ ರಿಲೇಟೆಡ್ ನೆಕ್ಸ್ಟ್ ಏನ್ ಕೇಳ್ಬೋದು ಅಂತ. ಇವೆಲ್ಲ ನಾವು ಬಜೆಟ್ ಅಲ್ಲಿ ಮಾಡಿದ್ವಿ. ಬಜೆಟ್ ನ ಪ್ರಮುಖವಾದ ಪಾಯಿಂಟ್ಸ್ಗಳು, ವಾಟ್ ಇಸ್ ಬಜೆಟ್, ಅದ್ರಲ್ಲಿ ಯಾವ ಟರ್ಮ್ಸ್ ಬರ್ತವೆ. ಓಕೆ, ಫಿಸಿಕಲ್ ಡಿಫಿಷಿಯೇಟ್ ಅಂದ್ರೇನು, ವಿತ್ತೀಯ ಕೊರತೆ ಅಂತ ಕರಿತೀವಿ, ಅದ್ರಲ್ಲಿ ಇನ್ನೂ ಬೇರೆ ಬೇರೆ ಡಿಫಿಷಿಯೇಟ್ಸ್ ಗಳು ಬರುತ್ತೆ. ಸೊ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಸೊ ಅದನ್ನ ನಾನು ಲಿಂಕ್ ಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಅಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಶಾಂಘೈ ಸಹಕಾರ ಸಂಸ್ಥೆ ಕಾಯಂ ಸದಸ್ಯತ್ವ ಪಡೆದ ದೇಶ 2024ರಲ್ಲಿ. ಈಗಲೂ ಕೂಡ ಆಯ್ತಲ್ಲ, ಮೊನ್ನೆ ಈಗಲೂ ಕೂಡ 2025ರಲ್ಲೂ ಆಯ್ತು ಅಲ್ವಾ, ಎಲ್ಲ ಆಯ್ತು. 2025 ಚೀನಾದಲ್ಲಾಯ್ತು ಅಲ್ವಾ ಸರ್, ತಾಂಜಿನ್ ಎಲ್ಲ ಅಲ್ವಾ, ತಾಂಜಿನ್ ಎಲ್ಲ ಆಯ್ತು. ಸೊ ಇಲ್ಲಿ
ನಮ್ಮ ಮೋದಿ ಅವರು ಹೋಗಿದ್ರು ಅಲ್ವಾ. ತುಂಬಾ ದೊಡ್ಡ ಒಂದು ಇದಾಗಿತ್ತು ಅದು ನ್ಯೂಸ್, ಯಾಕಂದ್ರೆ US ನಮ್ಮ ಟ್ಯಾಕ್ಸ್ ಹಾಕಿತ್ತಲ್ಲ ಆ ಟೈಮಲ್ಲಿ. ಸೊ ಇಲ್ಲಿ ಶಾಂಘೈ ಸಹಕಾರ ಸಂಸ್ಥೆ ಕಾಯಂ ಸದಸ್ಯತ್ವ ಪಡೆದಿದ್ದು ಬೆಲಾರಸ್. ಓಕೆ, ಎಷ್ಟಿದೆ ಈಗ ಟೋಟಲ್ ಇದು ಪಡೆದ ಮೇಲೆ? ಮತ್ತೆ ಯಾವಾಗ ಈ SCO ಸ್ಟಾರ್ಟ್ ಆಯ್ತು, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? ಟೋಟಲ್ ಈಗ 10 ಜನ ಮೆಂಬರ್ಸ್ ಇದ್ದಾರೆ. 2025ರಲ್ಲಿ ಏನ್ ನಡೀತು, ಓಕೆ, ಅದು ಟ್ಯಾನ್ಜಿಯನ್ ಚೈನಾದಲ್ಲಿ ನಡೀತು 25ನೇ SCO ಸಮಿಟ್. ಅದು ಬೆಲಾರಸ್ 10ನೇ ಮೆಂಬರ್ ಆಗಿ ಸೇರ್ಕೋತು. ಈಗ ನಾವು ನೋಡೋದಾದ್ರೆ ಒಟ್ಟು ಎಷ್ಟಿದ್ದಾರೆ ಸರ್? 10 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 17 ಪಾರ್ಟ್ನರ್ಸ್ ಇದ್ದಾರೆ. ಹೊಸದಾಗಿ ಪಾರ್ಟ್ನರ್ ಆಗಿ ಜಾಯ್ನ್ ಆಗ್ತಾರೆ. ಯಾರು ಜಾಯ್ನ್ ಆಗ್ತಾರೆ ಹೇಳ್ತೀರಾ? ಎಸ್, ಒಟ್ಟು 10 ಮೆಂಬರ್ಸ್ ಇದ್ದಾರೆ, 17 ಪಾರ್ಟ್ನರ್ಸ್, ಒಟ್ಟು 27 ಅಂತ ಟೋಟಲ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಹೊಸದಾಗಿ ಅಫ್ಘಾನಿಸ್ತಾನ, ಮಂಗೋಲಿಯಾ ಹೋಲ್ಡ್ ಅಬ್ಸರ್ವರ್ ಸ್ಟೇಟಸ್ ಬರ್ತಾರೆ ಅವರು. ಓಕೆ, ಈಗ ನಾನು ನಿಮ್ಗೆ ಹೇಳಿದೆ ಇದರಲ್ಲಿ ಇಂಡಿಯಾ ಇದೆಯಾ? ಎಸ್, 9 ಮೆಂಬರ್ಸ್ ಯಾರ್ಯಾರು ನೋಡಿ, ಇಂಡಿಯಾ, ಇರಾನ್, ಕಜಕಿಸ್ತಾನ್, ಚೈನಾ, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಕೇಳ್ತಾನೆ ಬೇಕಾದ್ರೆ ಇದನ್ನು ಕೂಡ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಈಗ 10ನೇದು ಯಾವುದು? ಬೆಲಾರಸ್ 2024ರಲ್ಲಿ ಜಾಯ್ನ್ ಆಗಿದ್ದು ಅಲ್ವಾ. ಸೊ ಇದೆಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಶಾಂಘೈ ಸ್ಟಾರ್ಟ್ ಆಗಿದೆ ಯಾವಾಗ? ಶಾಂಘೈ 5 ಅಂತ ಹೇಳಿ ರಷ್ಯಾ, ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಸ್ಟಾರ್ಟ್ ಮಾಡ್ತಾರೆ 1996 ಅಲ್ಲಿ. ಓಕೆ, ಅದರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಎಸ್ಟಾಬ್ಲಿಷ್ ಆಗಿದ್ದು 2001 15 ಜೂನ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಶಾಂಘೈಲಿ ಇಲ್ಲ, ಬೀಜಿಂಗ್ ಅಲ್ಲಿ ಇದೆ. ಸೊ ಅದು ಕೂಡ ಗೊತ್ತಿರಲಿ. ಸೊ ನೆಕ್ಸ್ಟ್ ಬಂದ್ಬಿಡ್ತೀನಿ, ಸ್ಮೈಲ್. ಇದು ಕೂಡ ನಿಮಗೆ ಕರೆಂಟ್ ಅಫೇರ್. ಸ್ಮೈಲ್ ಪ್ರೋಗ್ರಾಮ್ ವೆರಿ ಇಂಪಾರ್ಟೆಂಟ್. ಸ್ಕೀಮ್ಸ್ ಅಲ್ಲಿ ಬರುತ್ತೆ, ಇವೆಲ್ಲ ಸ್ಕೀಮ್ಸ್ ಸಪರೇಟ್ ವಿಡಿಯೋ ಮಾಡಿದ್ವಿ ಸೆಂಟ್ರಲ್ ಗೌರ್ಮೆಂಟ್, ನೋಡ್ಕೊಳ್ಳಿ. ಸೊ ಇಲ್ಲಿ ಸ್ಮೈಲ್ ಫುಲ್ ಫಾರ್ಮ್ ಏನು? ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಯಾವ್ದಕ್ಕೆ ಇದು ಸಂಬಂಧಪಟ್ಟಿದೆ? ಬೇಕಾದ್ರೆ ಇದನ್ನ ನಿಮ್ಗೆ ಕೇಳ್ಬೋದು, ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಮಾರ್ಜಿನಲೈಸ್ಡ್ ಅಂತ ಇದ್ದಾರೆ ಅಂದ್ರೆ ಯಾರು ಸರ್? ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು, ಓಕೆ, ಟ್ರಾನ್ಸ್ಜೆಂಡರ್ಸ್ ಆಗಿರ್ಬೋದು, ಓಕೆ, ಆಮೇಲೆ ಡಿಸೇಬಲ್ಡ್ ಆಗಿರ್ಬೋದು ಅಲ್ವಾ. ತುಂಬಾ ಹಿಂದೆ ಇರತಕ್ಕಂಥವ್ರು ಅಂತ ಜೀವನೋಪಾಯಕ್ಕೆ ನಮ್ಮ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಏನ್ ಮಾಡಿದೆ? ಭಿಕ್ಷಾಟನೆ ಮಾಡೋದಾಗಿರ್ಬೋದು, ಅಂತವರಿಗೆ ಪುನರ್ವಸತಿ ಕಲ್ಪಿಸೋದು, ಕಲ್ಯಾಣ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನೇನ್ ಬೇಕು ಅದನ್ನ ಮಾಡ್ತಾ ಆರ್ಥಿಕ ಸಂಪರ್ಕವನ್ನು ನೀಡುವ ಮೂಲಕ ಅವ್ರನ್ನ ಮುಖ್ಯವಾಹಿನಿಗೆ, ಮೇನ್ ಒಂದು ಸ್ಟ್ರೀಮ್ಗೆ ತರಂತ ಕೆಲಸ ಮಾಡ್ತಕ್ಕಂಥದ್ದೇ ಈ ಸ್ಮೈಲ್, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ನಮ್ಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಬರ್ತದೆ. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಅನಪ್ರಸರಣವು ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ, ಏಕೆಂದರೆ ಇದರಿಂದ ಗೊತ್ತಾಗ್ಲಿಲ್ವಾ? ಡಿಫ್ಲೇಷನ್ ಇಸ್ ಮೋರ್ ಹಾರ್ಮ್ಫುಲ್ ದೆನ್ ಇನ್ಫ್ಲೇಷನ್. ಹೌದು ಸರ್, ಇನ್ಫ್ಲೇಷನ್ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಸರ್. ಅನಪ್ರಸರಣ ಅಂದ್ರೆ ಡಿಫ್ಲೇಷನ್. ಇಲ್ಲಿ ನಿಮ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ಕೊಬೇಡಿ. ನೋಡಿ, ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ ನೋಡಿ, ಇನ್ಫ್ಲೇಷನ್ ಹಣದುಬ್ಬರ ಅಂತೀವಿ. ಇದ್ರ ಮತ್ತೆ ಇನ್ನೊಂದು ಬರುತ್ತೆ ನಿಮ್ಗೆ ಡಿಸ್ಇನ್ಫ್ಲೇಷನ್ ಅಥವಾ ಇನ್ಫ್ಲೇಷನ್ ಅಂತ ಬರುತ್ತೆ, ಇನ್ನೊಂದು ಡಿಫ್ಲೇಷನ್ ಅಂತ ಬರುತ್ತೆ. ಈ ಮೂರಕ್ಕೂ ಗೊತ್ತಿರಬೇಕು. ಇನ್ಫ್ಲೇಷನ್ ಅಂದ್ರೇನು? ಇನ್ಫ್ಲೇಷನ್ ಅಂತಂದ್ರೆ ಹಣದುಬ್ಬರ ಅಂದ್ರೆ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ ಸರ್. ಇದು ವೆರಿ ಗುಡ್. ಇದು ತುಂಬಾ ಇದ್ರಲ್ಲಿ ಇನ್ನೂ ಬರುತ್ತೆ ಬೇರೆ ಬೇರೆ, ಅದನ್ನ ಮಾತಾಡೋ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅವೆಲ್ಲ ಬರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ ಇವಾಗ. ಇನ್ಫ್ಲೇಷನ್, ಡಿಸ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ನೋಡೋದಾದ್ರೆ ಆನ್ಸರ್ ಡಿಸ್ಫ್ಲೇಷನ್ ಇಸ್ ಮೋರ್ ಹಾರ್ಮ್ಫುಲ್. ಹೌದು ಸರ್. ಡಿಫ್ಲೇಷನ್ ಅಂದ್ರೇನು? ಈಗ ಇಲ್ಲಿ ಪಾಸಿಟಿವ್ ಆಗ್ತಾ ಇದ್ರೆ, ರೇಟ್ ಹೋಗ್ತಾ ಇದ್ರೆ, ಡಿಫ್ಲೇಷನ್ ಅಲ್ಲಿ ನಿಮ್ಗೆ ನೆಗೆಟಿವ್ ಆಗುತ್ತೆ, ರೇಟ್ ಇಳಿತಾ ಇರುತ್ತೆ, ನೆಗೆಟಿವ್ ಆಗುತ್ತೆ. ಓಕೆ, ಸೊ ನೆಗೆಟಿವ್ ಆಗುತ್ತೆ ಅಂದ್ರೆ ಏನರ್ಥ? ರೇಟ್ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ, ಹೂಡಿಕೆ ಉತ್ಪಾದನೆ ಹೆಚ್ಚಾಗುತ್ತೆ. ಇಲ್ಲ, ರೇಟ್ ಕಮ್ಮಿ ಆದ್ರೆ ಏನಾಗುತ್ತೆ ಸರ್? ನಾವು ರಿಸಿಷನ್ ಅಂತ ಕರಿತಿಲ್ಲ, ಹೂಡಿಕೆ ಇರಲ್ಲ, ಉತ್ಪಾದನೆ ಇರಲ್ಲ, ಸ್ಯಾಲರಿಗಳು ಸಿಗ್ತಾರಲ್ಲ, ಉದ್ಯೋಗ ನಷ್ಟ ಆಗುತ್ತೆ. ಹೌದು, ಡಿಫ್ಲೇಷನ್ ಇಸ್ ಮೋರ್ ಹಾರ್ಮ್ಫುಲ್. ಹೌದು, ಕೂಲಿ ಮತ್ತು ಲಾಭಗಳ ಮಟ್ಟದ ಕುಸಿತ. ಹೌದು, ಯಾವಾಗ ಜಾಬ್ ಸಿಗ್ತಲ್ಲ ಅಂದ್ರೆ ಸ್ಯಾಲರಿ ಕಮ್ಮಿ ಆಗುತ್ತೆ. ಕೂಲಿ ನಮ್ಗೆ ಕಮ್ಮಿ ಸ್ಯಾಲರಿ ಕೊಟ್ಟರು ಹೋಗ್ತೀವಿ ಅನ್ನೋರು ಇರ್ತಾರೆ, ಯಾಕಂದ್ರೆ ಜಾಬೇ ಇಲ್ಲ. ಎಸ್, ಸಮಗ್ರ ಪೂರೈಕೆಯಲ್ಲಿ ಕುಸಿತ ಉಂಟಾಗುತ್ತೆ. ಹೌದು ಸರ್. ಅಗ್ರಿಗೇಟ್ ಸಪ್ಲೈ ಇಸ್ ವೆರಿ ಎಫೆಕ್ಟಿವ್. ಇದರಲ್ಲಿ ಸಪ್ಲೈ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ್ದು ಕರೆಕ್ಟು? ಬಿ ಸಿ ಡಿ ಇದೆಯಲ್ಲಿ? ಎಸ್ ಇದೆ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಡಿಸ್ಇನ್ಫ್ಲೇಷನ್ ಅಂದ್ರೇನು? ಡಿಸ್ಇನ್ಫ್ಲೇಷನ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 2024 2025 ಅಂತ ತಗೊಳ್ಳಿ. ಇನ್ಫ್ಲೇಷನ್ ಅಲ್ಲಿ ಈಗ 10 ರೂಪಾಯಿ ಇರೋದು ನಿಮಗೆ ಇಲ್ಲಿ 20 ರೂಪಾಯಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು? 100% ಜಾಸ್ತಿ ಆಯ್ತು. ಓಕೆ, ಅದೇ ಇದು ಇನ್ಫ್ಲೇಷನ್ ಆಯ್ತು, ಇದು ಇನ್ಫ್ಲೇಷನ್ ಆಯ್ತು. ಡಿಸ್ಇನ್ಫ್ಲೇಷನ್ ಅಂದ್ರೇನು? 10 ರೂಪಾಯಿ ಇರೋದು 20 ರೂಪಾಯಿ ಆಗಿದೆ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ 2025ರಲ್ಲಿ ಇನ್ನೂ ಒಂದೇನಾಯ್ತು? 30 ಇರ್ಬೋದು ಅಥವಾ 40 ಆಗ್ಬೋದು. ಇಲ್ಲಿ 20 ರೂಪಾಯಿ ಇರೋದು ಡಿಸ್ಇನ್ಫ್ಲೇಷನ್ ಆಗುತ್ತೆ. 2026 ಇವಾಗ ಏನಾಗುತ್ತೆ?
ಇಲ್ಲಿ ನೋಡಿ, ಇದು 100% ಅಗೇನ್ ಜಾಸ್ತಿ ಆಯ್ತಲ್ವಾ, ಇದು 100% ಜಾಸ್ತಿ ಆಯ್ತಲ್ವಾ ರೈಟು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 100% ಆಗಲ್ಲ, ನಿಮಗೆ ಅರ್ಥ ಆಗ್ಲಿ ಅಂತ. ಇಲ್ಲೂ ಕೂಡ 100% ಆಗಿತ್ತು. ಆದ್ರೆ ಈಗ 26ಕ್ಕೆ ನಾವು ಡಿಸ್ಫ್ಲೇಷನ್ ಅಂತ ಯಾಕೆ ಕರಿತೀವಿ ಅಂದ್ರೆ, 20 ಇರೋದು 40 ಆಗಲ್ಲ, ನಿಮಗೆ 30 ಆಗುತ್ತೆ. ಅಂದ್ರೇನು, ಇಲ್ಲಿ 50% ಮಾತ್ರ ರೈಸ್ ಆಯ್ತು, ಇಲ್ಲಿ 100% ರೈಸ್ ಆಗಿತ್ತು. ಇದ್ರ ಡಬಲ್ ಅಲ್ವಾ 100% ಅಂದ್ರೆ, ಇದು ಡಬಲ್ ಅಲ್ಲ, ಇದ್ರ ಅರ್ಧ, 50% ಮಾತ್ರ ರೈಸ್ ಆಯ್ತು. ಅಂದ್ರೆ ಇಲ್ಲಿ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಅಲ್ಲಿ ಕನ್ಸಿಸ್ಟೆನ್ಸ್ಲಿ ರೈಸ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ, ಮಿನಿಮಮ್ 5% ಅಂತ ಅನ್ಕೋಣ. ಆದ್ರೆ ಡಿಸ್ಇನ್ಫ್ಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಹೋದ ವರ್ಷ 8% ರೈಸ್ ಆಯ್ತು, ನಾನು ನಿಮ್ಗೆ 100% ರೈಸ್ ಆಗಿತ್ತು, ಆದ್ರೆ ನೆಕ್ಸ್ಟ್ ವರ್ಷಕ್ಕೆ 50% ಆಯ್ತು. ಅದು ಅಂದ್ರೆ 8ರಿಂದ ನೆಕ್ಸ್ಟ್ ಅದ್ರ ವರ್ಷಕ್ಕೆ 4%. ಅಂದ್ರೆ ಇಲ್ಲಿ ನಿಮಗೆ ಡಿಸ್ಇನ್ಫ್ಲೇಷನ್ ಅಲ್ಲಿ ನಿಮ್ಗೆ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಹೋದ ವರ್ಷ ಕಂಪೇರ್ ಮಾಡಿದಾಗ, ಹೋದ ವರ್ಷ ನಮ್ಗೆ ಏನಾಗಿತ್ತು, ಈ ವರ್ಷ ಅಷ್ಟಾಗಿಲ್ಲ, ಜಾಸ್ತಿ ಆಗಿದೆ ಬಟ್ ಕಮ್ಮಿ ಆಗಿದೆ. ದಟ್ ಈಸ್ ಡಿಸ್ಇನ್ಫ್ಲೇಷನ್. ಡಿಫ್ಲೇಷನ್ ಹಂಗಲ್ಲ, ನೆಗೆಟಿವ್ ಆಗ್ಬಿಡುತ್ತೆ. ನೆಗೆಟಿವ್ ಆಗ್ಬಿಡುತ್ತೆ ಅಂದ್ರೇನು, ಈಗ ಡಿಸ್ಇನ್ಫ್ಲೇಷನ್ ತಗೊಂಡ್ರೆ 10 ರೂಪಾಯಿ ಇರೋದು 2025-26ಕ್ಕೆ ಬಂದ್ರೆ ಅದೇನಾಗುತ್ತೆ, 8 ರೂಪಾಯಿ ಆಗುತ್ತೆ. ಆಮೇಲೆ 26ಕ್ಕೆ ಬಂದ್ರೆ ಏನಾಗುತ್ತೆ, ಅದು 5 ರೂಪಾಯಿ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಅದನ್ನ ಡಿಫ್ಲೇಷನ್ ಅಂತ ಕರಿತೀವಿ. ಓಕೆ, ಇಲ್ಲೆಲ್ಲ ಕೊಟ್ಟಿದೆ ನೋಡಿ, ಏನೇನಾಗುತ್ತೆ, ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್, ರೆಡ್ಯೂಸ್ ಮನಿ ಸಪ್ಲೈ. ಓಕೆ, ಪಾಸಿಟಿವ್ ಕನ್ಸಿಸ್ಟೆನ್ಸ್ಲಿ ಫಾಲ್ ಆಗುತ್ತೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಬರ್ತೇನೆ, ಇದು ಸ್ಕೀಮ್ಗೆ ಸಂಬಂಧಪಟ್ಟಂತೆ, PM ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ. ವಿಶ್ವಕರ್ಮ ಡೇ ಸೆಪ್ಟೆಂಬರ್ 17 ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವಕರ್ಮ ಅಂದ್ರೆ ಒಟ್ಟು ಎಷ್ಟು ತರ ಇದೆ, 18 ಟೈಪ್ ಆಫ್ ಸ್ಕಿಲ್ಡ್ ವರ್ಕರ್ ಅಲ್ವಾ, ಅದರಲ್ಲಿ ಕರ್ಮಚಾರಿಗಳು ಬರ್ತಾರೆ, ಮತ್ತೆ ಬೇರೆ ಬೇರೆ ಯಾರು ಒಂದಷ್ಟು ಲಿಸ್ಟ್ ಮಾಡಿದೆ ಸರ್ಕಾರ. 17 ಸೆಪ್ಟೆಂಬರ್ ಎಸ್ ಕರೆಕ್ಟ್ ಇದೆ. 2025 ವಿಶ್ವಕರ್ಮ ದಿನದಂದು ಈ ಯೋಜನೆ, ಇದು ತಪ್ಪು. ಯೋಜನೆ ಸ್ಟಾರ್ಟ್ ಆಗಿದ್ದು 25 ಅಲ್ಲ, 2023. ಎಸ್, ಸೆಪ್ಟೆಂಬರ್ 17 ವಿಶ್ವಕರ್ಮ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅವಾಗಲೇ, ಬಟ್ 2023 ಸ್ಟಾರ್ಟ್ ಆಗಿದ್ದು. ಕರಕುಶಲಗಾರ ಅಭಿವೃದ್ಧಿ, ಹೌದು ಸರ್, ಸ್ಕಿಲ್ RTCNs ಅಂತ ಕರೆದ ಅವರ ಒಂದು ಕೌಶಲ್ಯ. ಯಾಕಂದ್ರೆ ಇವಾಗೆಲ್ಲ ಏನ್ ಮಾಡ್ತಾ ಇದಾರೆ, ಆ ಕೆಲಸ ಬಿಟ್ಬಿಟ್ಟು ಬೇರೆ ಬೇರೆ ಸ್ಟ್ರೀಮ್ ಬರ್ತಾ ಇದಾರೆ. ಹಂಗಲ್ಲ, ಆ ಕೆಲಸನೂ ಕೂಡ ಅದೆಲ್ಲ ಕಲೆ, ಅದು ವೆರಿ ಇಂಪಾರ್ಟೆಂಟ್. ಮರ ಕೆಲಸ ಮಾಡೋದು ಒಂದು ಕಲೆ. ಓಕೆ, ಕುಶಲ ಕೆತ್ತನೆ ಮಾಡೋದು ಒಂದು ಕಲೆ ಅಲ್ವಾ. ಇದರಲ್ಲಿ ಬಾರ್ಬರು ಬರ್ತಾರೆ ಅನ್ಕೋತೀನಿ ನಾನು. ಸೊ ಹಾಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಇಸ್ ಕರೆಕ್ಟ್. MSME, MSD, MOF ಗಳು ಇದು ಒಟ್ಟಾಗಿ. ಎಸ್, ದಿಸ್ ಇಸ್ ಆಲ್ಸೋ. ವಾಟ್ ಇಸ್ MSME, MSD ಅಂದ್ರೆ ಹೇಳ್ತೀರಾ? ಯೋಜನೆ ಆರ್ಥಿಕ ವೆಚ್ಚ 2023-24ನೇ ವರ್ಷದಿಂದ 2027-28 ನಾಲ್ಕು ವರ್ಷದವರೆಗೆ 13,000 ಕೋಟಿ. ಎಸ್, ದಿಸ್ ಇಸ್ ಕರೆಕ್ಟ್. 3 ಹೇಳಿಕೆಗಳು ಮಾತ್ರ ಸರಿ. ಹೌದು, ವಿಶ್ವಕರ್ಮ ಸ್ಕೀಮ್ ಬಗ್ಗೆ ನೋಡಿದ್ರೆ 3 ಮಿನಿಸ್ಟ್ರಿಗಳು, MSME ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, MSDE ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರೈಸಸ್, MOF ಅಂದ್ರೆ ಫೈನಾನ್ಷಿಯಲ್ ಸರ್ವಿಸ್ ಅಂಡ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈ 3 ನೋಡಲ್ ಜಾಯಿಂಟ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾವೆ. 13,000 ಕೋಟಿ. ಹೌದು, 23-28 ತನಕ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇಲ್ಲಿ ಅಪ್ಲಿಫ್ಟ್ ದ ಟ್ರೆಡಿಷನಲ್ RTCNs. ಓಕೆ, ಟ್ರೆಡಿಷನಲಿ RTCNs ನ ಕೈಲಿ ಮಾಡೋ ಪಾಟ್ರಿ ಆಗಿರ್ಬೋದು, ಕಾರ್ಪೆಂಟ್ರಿ ಆಗಿರ್ಬೋದು, ಸ್ಕಲ್ಪ್ಟಿಂಗ್ ಆಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಬ್ಲಾಕ್ ಸ್ಮಿತ್ ಆಗಿರ್ಬೋದು. ಓಕೆ, ಇವ್ರನ್ನೆಲ್ಲ ಎಸ್ಪೆಷಲಿ ಇದರಲ್ಲಿ SC ST ವುಮೆನ್ ಮಾರ್ಜಿನಲೈಸ್ ಗ್ರೂಪ್ ನ ಇನ್ನೂ ಅದರಲ್ಲಿ ಇರ್ತಕ್ಕಂಥವ್ರನ್ನ ಎಂಕರೇಜ್ ಮಾಡ್ತಕ್ಕಂಥದ್ದು. ಏನ್ ಮಾಡ್ತಾರೆ ಸರ್ ಇದರಲ್ಲಿ ಸ್ಕಿಲ್ ಅಪ್ಗ್ರೇಡೇಷನ್ ಮಾಡ್ತಾರೆ. 5ರಿಂದ 7 ದಿನ ಟ್ರೈನಿಂಗ್ ಕೊಡ್ತಾರೆ, ಅಡ್ವಾನ್ಸ್ ಟ್ರೈನಿಂಗ್. 50 ಡೇಸ್ ತನಕ ಹೋಗ್ಬೋದು. 500 ರೂಪಾಯಿ ಪರ್ ಡೇನು ಕೊಡ್ತಾರೆ ಜೊತೆಗೆ. ಓಕೆ, ಟೂಲ್ ಕಿಟ್ ಕೊಡ್ತಾರೆ. ಈಗ ಹಳೆ ಟೂಲ್ ಕಿಟ್ ಎಲ್ಲ ಹೊಸ ರೀತಿಯಾದ ಮಾಡರ್ನೈಸ್ ಕೊಡ್ತಾರೆ, 15,000 ರೂಪಾಯಿ. ಓಕೆ, ಇನ್ ದ ಫಾರ್ಮ್ ಆಫ್ ವೋಚರ್ ತರ ಬೇಸಿಕ್ ಸ್ಕಿಲ್ ಟ್ರೈನಿಂಗ್. ಕ್ರೆಡಿಟ್ ಸಪೋರ್ಟ್, ನೀವೇನಾದ್ರು ಅದರ ಆ ಒಂದು ಬಿಸ್ನೆಸ್ ನೇ ನೀವು ತಲಾಂತರ ಬಂದಿರೋದನ್ನ ಮುಂದುವರ್ಸ್ಕೋಬೇಕು, ಅದಕ್ಕೆ ಏನ್ ದುಡ್ಡು ಕೊಡಬೇಕು, ಕೊಲ್ಯಾಟ್ರಲ್ ಫ್ರೀ, ವಿತೌಟ್ ಎನಿ ಅಡಮಾನ ಹಿಡಿದ್ರೆ ನಿಮ್ಗೆ 1 ಲಕ್ಷದಿಂದ 2 ಲಕ್ಷ ತನಕ 5% ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಕೊಡ್ತಾರೆ ದುಡ್ಡು. 3 ಲಕ್ಷ ತನಕನೂ ಕೊಡ್ತಾರೆ. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ PM ವಿಶ್ವಕರ್ಮ ಸ್ಕೀಮ್ ಬಗ್ಗೆ ಸ್ನೇಹಿತರೆ. ಫೈನ್ ಸರ್, ಚೆನ್ನಾಗಿದೆ ಅಲ್ವಾ ಸ್ಕೀಮ್ ಇದು? ನೋಡಿ, ಅದಕ್ಕೆ ಸ್ಕೀಮ್ಸ್ ನೋಡ್ಕೊಳ್ಳಿ, ಸ್ಕೀಮ್ಸ್ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ, FRBM ಅಂತ ಕರಿತೀವಿ. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಯಾವಾಗ ಬಂತು? ಒಂದು ಸಿಂಪಲ್ ಕ್ವಶನ್ ಕೇಳಿದಾನೆ. FRBM ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ಏನು ಹಣಕಾಸಿನ ಒಂದು ನೀತಿ ಅನ್ನಕ್ಕಿಂತ ಒಂದು ಶಿಸ್ತು, ಹಣಕಾಸಿನ ಶಿಸ್ತು ಸರ್ಕಾರ ಮೇಂಟೈನ್ ಮಾಡ್ಕೋಬೇಕು. ಸೊ ಅದನ್ನ ಮಾಡಿದ್ರೆ FRBM. ಎಷ್ಟು ನಿಮಗೆ ಡಿಫಿಶಿಯೇಟ್ ಎಷ್ಟು ಇರಬೇಕು ಅನ್ನೋದು ಹೇಳುತ್ತೆ. ಓಕೆ, ಡೆಪ್ಟ್ ಟು GDP. ಓಕೆ, ಸಾಲ GDPಗೆ ನಮ್ಮಲ್ಲಿ ಎಷ್ಟು ರೇಷಿಯೋದಲ್ಲಿ ಇರಬೇಕು ಅಂತ ಹೇಳುತ್ತೆ. ಅಷ್ಟಕ್ಕಿಂತ ಸಾಲ ಮಾಡಬಾರ್ದು ಅಂತ ಹೇಳಿ. ಓಕೆ, ಡೆಟ್ ಟು GDP ಅಂತ ಕರಿತೀವಿ. ಅದನ್ನ ಪರ್ಸೆಂಟೇಜ್ ನೋಡುತ್ತೆ. ಪಾಲಿಸಿಗಳನ್ನ ಅದು ಇದು ಮಾಡುತ್ತೆ ಸರ್ಕಾರದ್ದು. ಮತ್ತೆ ಎಷ್ಟು ಇದು ನಮ್ಮ ಡಿಫಿಶಿಯೇಟ್ ಕೊರತೆ, ಹಣಕಾಸು ಕೊರತೆ ಎಷ್ಟು % ಇರಬೇಕು ಅಂತ ಹೇಳುತ್ತೆ ಅಲ್ವಾ. 2000 FRBM ಆಕ್ಟ್ ಅಂತಾನೆ ಇದೆ, 2036 FRBM ಆಕ್ಟ್. ಅದು ಇಂಪ್ಲಿಮೆಂಟ್ ಆಗಿದೆ 2024ರಿಂದ.
ಓಕೆ, ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕೆ ಇದ್ರ ಬಗ್ಗೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿ 2025 ಅದು ರಿವ್ಯೂ ಮೀಟಿಂಗ್ ಅಲ್ಲಿ ಹೇಳ್ತು, ಡೆಟ್ ಟು ಜಿ ಡಿ ಪಿ ರೇಷಿಯೋ, ಸಾಲ ಜಿ ಡಿ ಪಿ ರೇಷಿಯೋ ಎಷ್ಟಿರಬೇಕಂದ್ರೆ 60% ಮಾತ್ರ ಇರಬೇಕು. ಅದರಲ್ಲಿ ಕಂಬೈನ್ಡ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ 40%, ಸ್ಟೇಟ್ ಗೌರ್ಮೆಂಟ್ 20% ತಗೊಂಡು ಮಾಡಿ ಕಂಬೈನ್ ಮಾಡಿ 60%, ಇದೆರಡರಿಂದ ಸೇರಿ ನಮ್ಮ ಸಾಲ ಕಂಪ್ಲೀಟ್ ಭಾರತದ ಇಷ್ಟಿರಬೇಕು ಅಂತ ಹೇಳುತ್ತದೆ. ಇದಕ್ಕಿಂತ ಜಾಸ್ತಿ ಸಾಲ ಮಾಡಬಾರ್ದು ಅಂತ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ? ಹಣಕಾಸು ಮಧ್ಯವರ್ತಿ ಅಲ್ಲ ನೋಡಿ, CDB, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ ಅಲ್ವಾ ಸರ್, 1999 ಅಲ್ಲ ಬಂತಲ್ವಾ? ಎಸ್, MSME ಗಳಿಗೆ ಲೋನ್ ಕೊಡುತ್ತೆ, MSME ಗಳಿಗೆ. ಇದು ಸ್ಮಾಲ್ ಫೈನಾನ್ಸ್ ಕಾರ್ಪೊರೇಷನ್ಸ್ಗಳು. ಓಕೆ, ಮತ್ತೆ ಇದು ಜನರಲ್ ಇನ್ಶೂರೆನ್ಸ್ ಕಂಪನಿ ಅನ್ಕೋಬಹುದು ಅಲ್ವಾ? ಇವೆಲ್ಲ ಫೈನಾನ್ಸ್ ಗಳನ್ನ ಕೊಡ್ತಕ್ಕಂಥದ್ದು. ಬಟ್ ಸೆಬಿ ಇಸ್, ನೋಡ್ತಾ ಹೇಳ್ಬೋದು ಸೆಬಿ ಅಲ್ಲ ಅಂತ. ಸೆಬಿ ಏನು, ರೆಗ್ಯುಲೇಟರ್ ಅಂತ ಕರಿತೀವಿ. ಯಾವ್ದ್ರದ್ದು? ಫೈನಾನ್ಸ್ ಮಾರ್ಕೆಟ್, ಅಥವಾ ಏನಂತ ಕರಿಬಹುದು, ಶೇರ್ ಮಾರ್ಕೆಟ್ ಅಲ್ವಾ? ಮನಿ ಮಾರ್ಕೆಟ್ ರೆಗ್ಯುಲೇಟರ್ ಯಾರು? ಮನಿ ಮಾರ್ಕೆಟ್, RBI. ಸೊ ಯಾವ್ದು ಸೇರಲ್ಲ ಅಲ್ಲಿ? ಆಪ್ಷನ್ 2 ಸೇರಲ್ಲ. ಸಿಂಪಲ್ ಕ್ವಶನ್ ಇತ್ತಿದು. ನೆಕ್ಸ್ಟ್, ಓಕೆ, ಇದು ನೋಡಿ, ಇದು ಓಲ್ಡ್ ಸ್ಟ್ಯಾಟಿಕ್ ಕ್ವಶನ್. ಈ ತರದ್ ಕೇಳಿದಾನೆ, ಅಂದ್ರೆ ಕಾಲಾನುಕ್ರಮ ಯಾವ್ದು ಫಸ್ಟ್ ಬಂತು, ಯಾವ್ದು ಸೆಕೆಂಡ್ ಬಂತು? ಗ್ಯಾಟ್ ಅಲ್ವಾ? ಗ್ಯಾಟ್ ಆದ್ಮೇಲೆ WTO ಆಯ್ತು ಇದು. ಸೊ ಗ್ಯಾಟ್ ಎ ಆದ್ಮೇಲೆ ಡಿ ಬರಬೇಕು, ಎ ಆದ್ಮೇಲೆ ಡಿ ಬರಬೇಕು. ಓಕೆ, ಫೈನ್. ನೆಕ್ಸ್ಟ್ IMF, ಫಸ್ಟ್ ಬಂದಿದೆ IMF ಅಲ್ವಾ? 1944 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. IMF ಅಲ್ವಾ? ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ತಾನೆ ಆ ಟೈಮಲ್ಲಿ IMF, ವರ್ಲ್ಡ್ ಬ್ಯಾಂಕು 1944-45 ತಾನೆ? ಎಸ್, ಬಿ ಫಸ್ಟ್. ಇಲ್ಲಿದೆ, ದಿಸ್ ಇಸ್ ಕಾನ್ ಕೇಸ್. ಅದಾದ್ಮೇಲೆ ಇದು ಬಂದಿದ್ದು, ದಿಸ್ ಇಸ್ ಸೆಕೆಂಡ್. ಅದಾದ್ಮೇಲೆ WTO ಬಂತು, ಥರ್ಡ್. ಆಮೇಲೆ ಯುರೋಪಿಯನ್ ಯೂನಿಯನ್, ಅಲ್ಲ, ಫಸ್ಟ್ ಯುರೋಪಿಯನ್ ಯೂನಿಯನ್ ಬಂತು, ಆಮೇಲೆ WTO. ಯುರೋಪಿಯನ್ 1993, ಇದು 1994. ಗ್ಯಾಟ್ ಯಾವಾಗ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹೇಳ್ತೀರಾ ಫಟಾಫಟ್ ಅಂತ ಹೇಳಿ ನೋಡೋಣ. 1948 ಜನವರಿ 1 ಜನರಲ್ ಅಗ್ರಿಮೆಂಟ್ ಅಂಡ್ ಟಾರಿಫ್ ಆನ್ ಟ್ರೇಡ್. ಅದೇ ವ್ಯವಹಾರಗಳೇನು ದೇಶಗಳ ನಡುವೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ GATT ಗ್ಯಾಟ್ ಅಂತ ಇತ್ತು. ಆಮೇಲೆ ಅದನ್ನ ಉರುಗ್ವೆ ರೌಂಡ್ ಅಲ್ಲಿ ಡಿಸ್ಕಸ್ ಮಾಡಿ ಇದು ಬೇಡ ಅಂತ ಹೇಳಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾಡಬೇಕು ಅಂತ ಹೇಳಿ 1995 ಅಲ್ಲಿ ಮತ್ತೆ 1994 ಅಲ್ಲಿ ಮಾರ್ಕೆಶ್ ಅಗ್ರಿಮೆಂಟ್ ಅಂತ ಮಾಡ್ತಾರೆ. ಅದರಿಂದ ಗ್ಯಾಟ್ ಹೋಗಿ ಮಾರ್ಕೆಶ್ ಅಗ್ರಿಮೆಂಟ್ ಅಲ್ಲಿ WTO ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ 1995 ಅಲ್ಲಿ WTO ಬರುತ್ತೆ ಅಲ್ವಾ? ಸೊ ಯುರೋಪಿಯನ್ ಯೂನಿಯನ್ ಒಂದು ಎಕನಾಮಿಕಲ್ 27 ರಾಷ್ಟ್ರಗಳು ಏನಿದೆ, ಸೊ ಅವರು ಮಾಡ್ಕೊಂಡಿದ್ದು 1993 ಒಂದು ಯುರೋಪಿಯನ್ ಯೂನಿಯನ್ ಅಂತ ಹೇಳಿ, ಅವರು ಪೊಲಿಟಿಕಲ್ ಎಕನಾಮಿಕಲ್ ಯೂನಿಯನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದು 1993. ಸೊ ಯುರೋಪಿಯನ್ ಯೂನಿಯನ್ ಆದ್ಮೇಲೆ ಇದು ಬರೋದು WTO 1994, 1995 ಅಲ್ವಾ ಇದು? ಎಸ್, ಅಂದ್ರೆ 4 ಅಲ್ಲಿ ಅಗ್ರಿಮೆಂಟ್ ಆಗೋದು, 1995 ಜಾರಿಗೆ ಬರೋದು. ಸೊ ಹಾಗಾಗಿ GATT 1948. ಸೊ ಕರೆಕ್ಟ್ ಅಲ್ವಾ? 1948. ಸೊ ಕರೆಕ್ಟ್ ಇದೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ. ಮತ್ತೆ ಇದು ಹೆಡ್ ಕ್ವಾರ್ಟರ್ಸ್ಗಳಿದೆ, ನೋಡ್ಕೋಬೇಕು ನೀವು. ಸಮೀರ್ ಆಪ್ ಬಗ್ಗೆ ಅಗೇನ್ ಇದು ಕೂಡ ಸ್ಕೀಮ್ಸ್ ರಿಲೇಟೆಡ್. ಹಾಗಾಗಿ ಸ್ಕೀಮ್ಸ್ ಇಲ್ಲೇ ನಾನು ತಗೊಂಡ್ಬಿಟ್ಟಿದ್ದೀನಿ, 3-4 ಏನ್ ಸ್ಕೀಮ್ಸ್ ಬಂದಿದ್ದು. ಈ ಆಪ್ ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚಿ ಕುರಿತಾಗಿ ಪ್ರತಿ ಗಂಟೆಗೆ ಮಾಹಿತಿ ನೀಡುತ್ತದೆ. ಏರ್ ಕ್ವಾಲಿಟಿ ಇಂಡೆಕ್ಸ್, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್, ಹೌದು ಇದೆಲ್ಲ ನಾವು ಮಾಡಿದೀವಿ. ಸಮೀರ್ ಅಪ್ಪು ಸ್ಮೈಲ್ ಏನು ಹೇಳ್ತಾ ಇದ್ದಲ್ಲ ಸ್ಕೀಮ್ಸ್ಗಳು, ಇವೆಲ್ಲ ನಮ್ಮ ಸ್ಕೀಮ್ಸ್ ಅಲ್ಲೂ ಇದೆ. ಅಥವಾ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡಿದೀವಿ ಸ್ನೇಹಿತರೆ, ಈ ಹೊಸ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಈ ವರ್ಷದಿಂದ ಲಾಸ್ಟ್ ಇಯರ್ ತನಕ, ಲಾಸ್ಟ್ 2-3 ಇಯರ್ಸ್ ಬೇರೆ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಹೋಗಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಆಪ್ ಅನ್ನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಕಟಿಸುತ್ತೆ, ಹೌದು ಇದು ಕರೆಕ್ಟ್. ಈ ಆಪ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನು 1,000 ನೀಡಬಹುದು. ಈ ಆಪ್ ನಗರಗಳನ್ನು ಬಣ್ಣದ ಕೋಡ್ಗಳ ಸಹಾಯದಿಂದ ಪಟ್ಟಿ ಮಾಡುತ್ತೆ, ಹೌದು ಕೋಡ್ಗಳು ಅದರ ಒಂದು ಬಣ್ಣದ ಮುಖಾಂತರ ಹೇಳುತ್ತೆ, ಇದು ಕರೆಕ್ಟ್. ಅಂಡ್ ದಿಸ್ ಇಸ್ ರಾಂಗ್, ಆಪ್ಷನ್ ಕೇವಲ 3 ಹೇಳಿಕೆಗಳಿಗೂ ಸರಿ. ಸಿ ಆಕ್ ತಪ್ಪು. ಈ ಏರ್ ಕ್ವಾಲಿಟಿ ಇಂಡೆಕ್ಸ್ 400+ ನಗರದವರೆಗೂ ಇದನ್ನ ಕೊಡ್ತಕ್ಕಂಥದ್ದು ಸಿಟೀಸ್. ದ ಸಮೀರ್ ಪ್ರೊವೈಡ್ಸ್ ಏರ್ ಕ್ವಾಲಿಟಿ ಡೇಟಾ ಫಾರ್ ಓವರ್ 400+ ಸಿಟೀಸ್ ಅಂತಿದೆ, 400+ ಅಂತಿದೆ, 1000 ಅಂತಿಲ್ಲ, ಹಂಗಾಗಿ ಅದನ್ನು ತಪ್ಪು ಅಂತ ಹೇಳ್ಬೋದು. ಅಂಡ್ ಇಟ್ ಈಸ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈ ಸಮೀರ್ ಆಪ್. ಸಮೀರ್ ಅಂದ್ರೆ ಸಾಫ್ಟ್ವೇರ್ ಫಾರ್ ಏರಿಯಾ ಮೆಸೇಜ್ ಎಂಫಸೈಸಿಂಗ್ ರೆಗ್ಯುಲೇಷನ್ ಅಂತ. ಇಟ್ ಈಸ್ ಎ ಕೀ ಟೂಲ್ ಫಾರ್ ಪ್ರೊವೈಡಿಂಗ್ ಅವರ್ಲಿ ನ್ಯಾಷನಲ್ ಏರ್ ಕ್ವಾಲಿಟಿ. ಗಂಟೆಗೂ ಏರ್ ಕ್ವಾಲಿಟಿ ಕೊಡ್ತಾ ಹೋಗುತ್ತೆ. ಓಕೆ, ಹೆಂಗ್ ಕೊಡ್ತಾ ಹೋಗುತ್ತೆ? ಡಿಸ್ಪ್ಲೇ ಅವರ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್, ಕಲರ್ ಕೋಡ್ಸ್ ಲೆವೆಲ್ಸ್, ಅಲೋ ಯೂಸರ್ ಟು ರಿಜಿಸ್ಟರ್ ಅಂಡ್ ಟ್ರ್ಯಾಕ್ ಕಂಪ್ಲೇಂಟ್ಸ್ ವಿತ್ ಪಿಕ್ಚರ್ಸ್. ನೀವು ಕೂಡ ಟ್ರ್ಯಾಕ್ ಮಾಡಬಹುದು, ನಿಮ್ದು ಕಂಪ್ಲೀಟ್ ಇದ್ರೆ ಅಪ್ಲೋಡ್ ಮಾಡಬಹುದು ಸಮೀರ್ ಆಪ್ ಅಲ್ಲಿ. ಓಕೆ,
ಸೊ ಈ ತರ ನೋಡೋದಾದ್ರೆ ನಾವು 1000 ಅಲ್ಲಿ ತಪ್ಪು ಅಂತ ಅನ್ಕೋಬಹುದು. ಸೊ ಬಿ ಸಿ ಡಿ ಇಸ್ ದ ರೈಟ್ ಆನ್ಸರ್, 3 ಆಪ್ಷನ್. ನೋಡಿ ಹೆಂಗಿದೆ ಕ್ವಶನ್ಸ್ ಗಳು, ನಿಮಗೆ ಸ್ಕೀಮ್ಸ್ ಕೇಳ್ತಾ ಇದ್ದಾರೆ ಅನ್ಬಿಟ್ಟು ನಿಮ್ಗೆ ಮೇಲ್ ಓದ್ಕೊಂಡ್ರೆ ಆಗಲ್ಲ. ಅದಕ್ಕೆ ನಮ್ ಡೀಟೇಲ್ ಆಗಿ ಮಾಡೋದು ಸ್ಕೀಮ್ಸ್ ಗಳನ್ನ ಸ್ನೇಹಿತರೆ. ಪ್ಲೇಲಿಸ್ಟೇ ಇದೆ, ಅದ್ರದ್ದು ಸಿಂಗಲ್ ವಿಡಿಯೋ ಕವರ್ ಮಾಡಿದೀವಿ, ನೋಡಿ ಅದನ್ನ ಮ್ಯಾರಥಾನ್ ವಿಡಿಯೋ. ಓಕೆ ಫೈನ್ ಫೈನ್ ಸರ್. ನೆಕ್ಸ್ಟ್ ಬಂದ್ಬಿಡೋಣ ಬನ್ನಿ. ಇದು ಅಷ್ಟೇ, ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಬೇರೆ ಬೇರೆ ಒಂದು ಇದನ್ನ ಅಚೀವ್ ಮಾಡಕ್ಕೆ ಬೇರೆ ಬೇರೆ ಸ್ಕೀಮ್ಸ್ ಗಳಿದೆ, ನಮ್ಮ ಒಂದು ಸ್ಲೋಗನ್ಸ್ ಗಳಿದೆ, ಅದು ಗೊತ್ತಿರಬೇಕು. ಭಾರತದ ಸಾಗರ್ ಮಹಾನ್ ರಣನೀತಿಯ ಪ್ರಮುಖ ಅಂಶ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಇಂಡಿಯಾಸ್ ಮ್ಯಾರಿಟೈಮ್ ಗ್ರ್ಯಾಂಡ್ ಸ್ಟ್ರಾಟಜಿ? ನಾವು ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಸಹಾಯ ಮಾಡ್ತೀವಿ. ಓಕೆ, ಸಮುದ್ರದ ಮುಖಾಂತರ ಹೆಲ್ಪ್ ಮಾಡಿದ್ದೀವಿ, ಸರ್ವೆಲೆನ್ಸ್ ಮಾಡ್ತೀವಿ. ಸಂವಹನದ ಸಮುದ್ರ ಮಾರ್ಗಗಳನ್ನು ಸಂರಕ್ಷಿಸುವುದು ಅಂದ್ರೆ ಸೆಕ್ಯೂರ್ ಸೀ ಲೇನ್ಸ್ ಆಫ್ ಕಮ್ಯುನಿಕೇಶನ್ ಇಸ್ ದ ರೈಟ್ ಆನ್ಸರ್. ಓಕೆ, ಇಟ್ ಈಸ್ ಅ ಒನ್ ಟೈಪ್ ಆಫ್ ಸ್ಟ್ರಾಟಜಿ. ನಾವು ನೋಡೋದಾದ್ರೆ ಕೋರ್ ಸಬ್ಜೆಕ್ಟ್ ನಮ್ದು ಸೆಕ್ಯೂರಿಟಿ, ಎಕನಾಮಿಕ್ ಗ್ರೋತ್ ಅಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಏನ್ ಕರಿತೀವಿ ನೋಡಿ. ಸೆಕ್ಯೂರಿಟಿ ಅಂದ ತಕ್ಷಣ ಪ್ರೊಟೆಕ್ಟಿಂಗ್ ಟೆರಿಟರಿಯಲ್ ಇಂಟಿಗ್ರಿಟಿ, ಸೆಕ್ಯೂರಿಂಗ್ ಸೀ ಲೈನ್ಸ್ ಆಫ್ ಕಮ್ಯುನಿಕೇಶನ್. ಓಕೆ, ನೆಟ್ ಸೆಕ್ಯೂರಿಟಿ ಪ್ರೊವೈಡರ್. ಇದನ್ನೆಲ್ಲ ಮಾಡಕ್ಕೆ ನಾವ್ ಏನಂತ ಸಾಗರ್ ಅಂತ ಕೂಡ ಇಟ್ಕೊಂಡಿದೀವಿ. ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ದ ರೀಜನ್, ಇಂಡಿಯನ್ ಓಷನ್ ಅಲ್ಲಿ ಎಲ್ಲಾ ರೀಜನ್ಗೂ ಕೂಡ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ಸಪೋರ್ಟ್ ಮಾಡ್ಕೊಂಡು ಮ್ಯಾರಿಟೈಮ್ ಇಂಡಿಯಾ ವಿಷನ್ ಅಂತ ಕೂಡ 2030-47ಕ್ಕೆ ನಾವು ಮಾಡ್ಕೊಡ್ತಾ ಇದೀವಿ. ವರ್ಲ್ಡ್ ಕ್ಲಾಸ್ ಪೋರ್ಟ್ ಗಳನ್ನ ಬಿಲ್ಡ್ ಮಾಡೋದು, ಶಿಪ್ ಬಿಲ್ಡಿಂಗ್ ಮಾಡೋದು, ಅಕ್ಕಪಕ್ಕದವ್ರಿಗೂ ಕೂಡ ಇಲ್ಲಿ ಬಂದು ನಾವು ಇದು ಮಾಡೋಕ್ಕೋಸ್ಕರ. ಅಂಡ್ ಆಲ್ಸೋ ಇಂಡೋ ಪೆಸಿಫಿಕ್ ಓಷನ್ ಇನಿಷಿಯೇಟಿವ್ ಅಂತ ತಗೊಂಡಿರೋದಾಗಿರ್ಬೋದು, ಇಂಡಿಯಾ ಮ್ಯಾರಿಟೈಮ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅಂತ ಮಾಡಿರೋದಾಗಿರ್ಬೋದು. ಸೊ ಇವೆಲ್ಲಾನು ನಾವು ಇನಿಷಿಯೇಟಿವ್ ತಗೊಂಡು ಈ ಒಂದು ನಮ್ಮ ಸಾಗರದ ಮಹಾನ್ ರಣನೀತಿಯನ್ನ ಮಾಡ್ತಾ ಇದೀವಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ನಾನು ಹೇಳ್ತಾ ಇರೋದು ಸಿಂಪಲ್ ಆಗಿ ಕೇಳ್ತಾ ಇಲ್ಲ ನಿಮ್ಗೆ, ಮೇಲ್ಮೇಲೆ ಓದೋದಂತೂ ಆಗದೇ ಇಲ್ಲ. ನಾವು ಅದಕ್ಕೆ GK ಸೀರೀಸ್ ಆಗಿರ್ಬೋದು ಸ್ನೇಹಿತರೆ, ಅಥವಾ ಕರೆಂಟ್ ಅಫೇರ್ ಆಗಿರೋದು, ಎಸ್ಪೆಷಲಿ ವೀಕ್ಲಿ, ಮಂತ್ಲಿನೂ ಮಾಡಿದೀವಿ. ವೀಕ್ಲಿ ನಿಮ್ಗೆ ಡೀಟೇಲ್ ಆಗಿರುತ್ತೆ. ಸೊ ಅವೆಲ್ಲ ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದೊಂದು ಅರ್ಥಶಾಸ್ತ್ರ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ತಗೋತೀನಿ, ಈ ಪೇಪರ್ ಅಲ್ಲಿ ಬಂದಿರೋದು. ಮುಂದೆ ನಿಮಗೆ SDA ಎಕ್ಸಾಮ್ ಇದೆ 708. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ಕಂಪ್ಲೀಟ್ ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿ. ಈ KA ಸೀರೀಸ್ದು ಸಪರೇಟ್ ಪ್ಲೇಲಿಸ್ಟ್ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.